ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಫೈನಲಿ 45 ಫಿಲ್ಮ್ದ ಟ್ರೇಲರ್ ನಿಮಗೆ ರಿಯಾಕ್ಷನ್ ಹಾಕಿನ ಮತ್ತು ಅದರದ್ದು ರಿವ್ಯೂನು ಹಾಕಿನಿ. ಇನ್ನು ಇದರಿಂದ ಫಿಲ್ಮ್ ಬರಕತ್ತದ. ನಾನು ಇದು 20 ಡಿಸೆಂಬರಿಗೆ ರೆಕಾರ್ಡ್ ಮಾಡಕತ್ತೀನಿ. ವಿಡಿಯೋ ಯಾವಾಗ ಹಾಕ್ತೀನಿ ಗೊತ್ತಿಲ್ಲಕರೆ. ಇನ್ನು 25 ಡಿಸೆಂಬರಿಗೆ ಫಿಲ್ಮ್ ಬರಕತ್ತೈತಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಅದಾವೆ, ಹಿಡನ್ ಡೀಟೇಲ್ಸ್, ಅದರ ಅನಾಲಿಸಿಸ್ ಮತ್ತು ಆ ಫಿಲ್ಮ್ದಾಗ ಏನಿರ್ಬೋದು, ಯಾವ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಅದಾರ ಅದು ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಂತ ಒಂದು ಟೈಪ್ ಆಫ್ ಸ್ಕ್ರಿಪ್ಟ್ ಅದು ಮಾಡಿ ನಿಮಗೆ ಹೇಳಕತ್ತೀನಿ. ಸೊ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣಂತ. ಭಾರಿ ಇಂಟ್ರೆಸ್ಟಿಂಗ್ ಐತಿದೆ ಇವತ್ತಿನ ವಿಡಿಯೋ. ಸೊ ಫಿಲ್ಮ್ದ ಟ್ರೇಲರ್ ನೋಡಿ ನನಗೆ ಒನ್ ಲೈನರ್ ಫಿಲ್ಮ್ದು ಏನು ಅನಿಸುತ್ತಪ್ಪ ಅಂತಂದ್ರೆ, ನನಗೆ ಅನ್ಸ್ಬಿಟ್ಟು ರಾಜೀವ್ ಶೆಟ್ಟಿ ಅವರ ಸಾಯ್ತಾರೆ. ಸತ್ಕೊಳ್ಳೆ ಒಂದು ಶಿವರಾಜ್ ಕುಮಾರ್ ಅವ್ರ ಮಿಷನ್ ಕೊಡ್ತಾರೆ, ಒಂದು ಟೈಪ್ ಆಫ್ ಸರ್ವೈವಲ್ ಕೊಡ್ತಾರೆ ಎಕ್ಸ್ಟ್ರಾ 45 ಡೇಸ್ದು. ಅದಕ್ಕೆ ಫಿಲ್ಮ್ ಹೆಸರು 45 ಆತೈತಿ. ಸೊ ಎಕ್ಸ್ಟ್ರಾ ಸತ್ಕೊಳ್ಳೇನು ಜೀವಂತಾಗಿ 45 ಡೇಸ್ದೇನೋ ಟೈಮ್ ಲೈನ್ ಕೊಟ್ಟಿರ್ತಾರೆ. ಅದರೊಳಗೆ ಏನರ ಅವ್ರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ. ನಂಗೆ ಅನ್ಸ್ಬಿಟ್ಟಿಗೆ ಅದು ಕೆಲಸ ಪೂರ ಮಾಡೋಕ್ಕೆ ರಾಜೀವ್ ಶೆಟ್ಟಿ ಅವರಿಗೆ ಹೊಳ್ಳಿ ಜೀವಂತ ಮಾಡ್ತಾರೆ ಅಂತ ನನಗೆ ಒಂದು ಸ್ಪೆಕ್ಯುಲೇಷನ್, ನನ್ನೊಂದು ಐಡಿಯಾ ಐತಿ ಈ ಟೈಪ್ ಇರ್ತದೆ ಅಂಥೇಳಿ. ಹಾಗೆ ಶಿವರಾಜ್ ಕುಮಾರ ಏನು ಅವ್ರದ್ದು ರೋಲ್ ಐತಲ್ಲ, ಅವ್ರದ್ದು ರಾಜೀವ್ ಶೆಟ್ಟಿ ಅವರಿಗೆ ಸೇವ್ ಮಾಡೋದು, ಅವರಿಗೆ ಕೆಲಸ ಕೊಡೋದು ಮತ್ತು ಅದೆಲ್ಲ ಮಾಡ್ತಿರ್ಬೇಕಂತ ನಾನು ಹಾಕ್ಕೊತೀನಿ. ಮತ್ತು ಶಿವರಾಜ್ ಕುಮಾರ್ ಅವ್ರದ್ದು ಹೆಸರು ಈ ಫಿಲ್ಮ್ನಾಗ ಶಿವ ಇರ್ಬೋದು. ಇದಕ್ಕಪ್ಪ ಅಂತಂದ್ರೆ ಒಂದು ಟೈಪ್ ಆಫ್ ಲಾರ್ಡ್ ಶಿವ ಟೈಪ್ ರೆಫರೆನ್ಸ್ ಕೊಟ್ಟಾರ. ಅವರಿಗೆ ತ್ರಿಶೂಲ್ ಆಗಿ ರೆಫರೆನ್ಸ್ ಕೊಟ್ಟಾರ. ಅವ್ರೆಲ್ಲಿ ಹೋಗಿರ್ತದೆ ತ್ರಿಶೂಲ್ ಅಲ್ಲಿ ಹೋಗಿರ್ತೈತಿ. ಸೊ ಟ್ರೇಲರ್ದಾಗ ನೋಡಿರ್ಬೇಕು. ಮತ್ತು ಅದರದ್ದೊಂದು ಮೋಷನ್ ಪೋಸ್ಟರ್ ಬಂದಿತ್ತು 45 ಅಂತೇಳಿ. ಸೊ ಅದರೊಳಗೂ ಅವ್ರ ಗಾಡಿ ಮೇಲೆ ಹೋಗಿರ್ತಾರೆ, ಮುಂದೆ ತ್ರಿಶೂಲ್ ಅದ್ರ ಜೊತೆ ಗನ್ನದೆಲ್ಲ ಬರ್ತದೆ. ಆ ಟೈಪ್ ನೋಡಿದ್ರಪ್ಪ ಅಂತಂದ್ರೆ ಅವ್ರ ಹೆಸರು ಮತ್ತು ಅವರಿಗೆ ಒಂದು ಶಿವ ಟೈಪ್ ರೋಲ್ ಐತೆ ನನಗೆ ಅನ್ನಿಸ್ತದೆ. ಸೊ ಇದ್ರೊಳಗೆ ನೋಡಿದ್ರಪ್ಪ ಅಂತಂದ್ರೆ ಉಪೇಂದ್ರ ಅವ್ರದ್ದು ಭಾರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಐತಿ. ಎಲ್ಲಿ ಅವರ ಒಂದು ಟೈಪ್ ಆಫ್ ಚಲೋ ರೋಲು ಪ್ಲೇ ಮಾಡಕತ್ತಾರೆ, ಒಂದು ಟೈಪ್ ಆಫ್ ಕೆಟ್ಟ ರೋಲು ಪ್ಲೇ ಮಾಡಕತ್ತಾರೆ. ಶಿವರಾಜ್ ಕುಮಾರ್ ಅವ್ರು ಆಗ್ಯಾರಪ್ಪ ಅಂತಂದ್ರೆ ನಂಗೆ ಅನ್ಸ್ಬಿಟ್ಟಿಗೆ ಉಪೇಂದ್ರ ಅವರು ಅದೇನು ರಾಕ್ಷಸ ಇರ್ತಾರಲ್ಲ ಅವ್ರದ್ದು ರೋಲ್ ಮಾಡ್ತಿರ್ಬೇಕಂತ ನಾನು ಅನ್ಕೋತೀನಿ. ಅದಕ್ಕಪ್ಪ ಅಂತಂದ್ರೆ ಅವ್ರದ್ದೊಂದು ವರ್ಲ್ಡ್ ಐತಿ, ಬೇರೆ ವರ್ಲ್ಡ್ ಐತೆ ಅವ್ರದ್ದು ಉಪೇಂದ್ರ ಅವ್ರದ್ದು. ಎಲ್ಲಿ ನರ್ಕ ಲೋಕದಾಗ ಅದೆಲ್ಲ ಏನೇನೋ ಮಾಡಕತ್ತಾರೆ. ಟ್ರೇಲರ್ ನೋಡಿದ್ರೆ ಆ ಟೈಪ್ ಆಫ್ ಗ್ಲಿಮ್ಸ್ ನೋಡಿದ್ರಪ್ಪ ಅಂತಂದ್ರೆ ಉಪೇಂದ್ರ ಅವರ ಒಂದು ಟೈಪ್ ಆಫ್ ಬೇರೆ ರೋಲ್, ಅವ್ರದ್ದು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಐತಿ. ಅವ್ರದ್ದು ಒಂದು ಸ್ವಲ್ಪ ಏನಂತಾರೆ ಅದಕ್ಕೆ ಆ್ಯಂಟಿ ಹೀರೋ ಅಂತ ಅನ್ಬೋದು ನಂದು ಭಾಷೆ ಒಳಗೆ ಹೇಳಬೇಕಪ್ಪ ಅಂತಂದ್ರೆ. ಆದರೆ ನಿಮ್ಗೆ ಹೇಳ್ತೀನಿ, ನಾನು ಈ ಫಿಲ್ಮ್ದಾಗ ಯಾರು ಹೀರೋ ಅಂತಲ್ಲ, ಹೀರೋಯಿನ್ ಅಂತಲ್ಲ, ವಿಲನ್ ಅಂತಲ್ಲ, ಯಾರೂ ಇಲ್ಲ. ಎಲ್ಲರದ್ದು ಒಂದು ಬೇರೆ ಬೇರೆ ಕ್ಯಾರೆಕ್ಟರ್ ಐತಿ. ಎಲ್ಲರೂ ಒಂದು ಬೇರೆ ಬೇರೆ ರೋಲ್ಸ್ ಅದಾವು. ಎಲ್ಲರದ್ದು ಒಂದು ಬೇರೆ ಬೇರೆ ಏನಂತಾರೆ ಸಿಂಪಲ್ ಇಲ್ಲ ಕ್ಯಾರೆಕ್ಟರ್ಸ್ಗಳು, ಭಾಳ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅದಾರ. ಅವ್ರು ಏನು ಟ್ರೇಲರ್ದಾಗ ತೋರಿಸಿದ್ರು ಟಕ್ಳು ಅವ್ರಂತೂ ನನಗೆ ಏನದಾರತ್ತ ಗೊತ್ತಿಲ್ಲ. ಮತ್ತು ಇನ್ನೊಬ್ರು ಹೀಗೆ ಸಣ್ಣಗೆ ಅದಾರಲ್ಲ ಉಪೇಂದ್ರ ಜೊತೆ, ಅವ್ರದ್ದು ಏನಂತದ್ದು ಗೊತ್ತಿಲ್ಲ ಕ್ಯಾರೆಕ್ಟರ್ ಏನೈತಂತ ಹೇಳಿ. ಆದ್ರೆ ನಾ ಎಕ್ಸೈಟೆಡ್ ಇದ್ದಿದ್ದ ಉಪೇಂದ್ರ, ಶಿವಣ್ಣ ಮತ್ತು ರಾಜೀವ್ ಶೆಟ್ಟಿ ನೋಡೋಕೆ. ಅದಕ್ಕಪ್ಪ ಅಂತ ರಾಜೀವ್ ಶೆಟ್ಟಿ ಟ್ರೇಲರ್ದಾಗ ನೋಡ್ರಿ, ಟೀಸರ್ದಾಗ ನೋಡ್ರಿ, ಎದ್ರಾಗ ನೋಡ್ರಿ, ಅದು ಆಫ್ರೋ ಟಪ್ಪಂಗ್ ಸಾಂಗ್ದಾಗ ನೋಡ್ರಿ, ಬರೀ ಓಡ್ಕೋತಿ ಅದಾರೆ. ಅದಕ್ಕೆ ಅವ್ರದ್ದು ಜೀವನ ಭಾಳ ಟೆನ್ಷನ್ ಆಯ್ತತ್ತ ಟ್ರೇಲರ್ ನೋಡಿ ಅನ್ನಿಸ್ತದೆ ನನಗೆ. ಮತ್ತು ಇನ್ನೊಂದು ಫ್ರೇಮ್ದಾಗ ಗರುಡ ಗಮನ ವೃಷಭ ವಾಹನದ ಪೋಸ್ಟರ್ ಐತಿ. ಎಲ್ಲಿ ರಾಜೀವ್ ಶೆಟ್ಟಿ ಅವರೇ ಆ ಪೋಸ್ಟರ್ ಮುಂದೆ ಅದಾರ. ಸೊ ಅವ್ರು ಅಲ್ಲಿ ಏನೋ ಹೊಡ್ಯಾಕತ್ತಾರೆ ಯಾರಿಗೋ ಅವರು. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಐತೆ. ಅದ್ರದ್ದು ಏನೈತಿ, ಅದ್ರದ್ದು ಏನು ರೆಫರೆನ್ಸ್ ಐತಿ ಅದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಫಿಲ್ಮ್ದಾಗ ಹೇಳ್ಬೋದು, ಇಲ್ಕಂದ್ರೆ ಸುಮ್ಮ ಹಾಗೆ ಒಂದು ಟೈಪ್ ಆಫ್ ಗೊತ್ತಾಗಬೇಕಂತ ಇಟ್ಟಿರ್ಬೋದು. ಆದರೆ ನನಗೆ ಅನ್ಸ್ಕೊಂಟಿಗೆ ಏನೋ ಒಂದು ರೆಫರೆನ್ಸ್ ಐತತ್ ಅನ್ನಿಸ್ತದೆ. ಸೊ ಫಿಲ್ಮ್ದಾಗ ಒಂದು ಡೈಲಾಗ್ ಐತಿ, ಮನುಷ್ಯಂದು ಹುಟ್ಟಿದ ವರ್ಷ ಡ್ಯಾಶ್ ಮನುಷ್ಯಂದು ಸಾಯಿದ ವರ್ಷ. ಆ ಡ್ಯಾಶ್ ಒಳಗೆ ಏನಿರ್ತದೆ ಒಂದು ಪೂರ್ತಿ ಜೀವನ ಇರ್ತದೆ ಅಂತೇಳಿ. ಅದೇ ಜೀವನ ರಾಜೀವ್ ಶೆಟ್ಟಿ ಅವರು ತೋರಿಸ್ತಾರೆ. ಶಿವರಾಜ್ ಕುಮಾರ್ ಅವರು ಯಾವ ಟೈಪ್ ಆಫ್ ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ ಅದೆಲ್ಲ ತೋರಿಸ್ತಾರೆ ಅಂತ ಫಿಲ್ಮ್ದಾಗ ನಾನು ಅನ್ಕೋತೀನಿ. ಅದು ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ಬೇಕು. ಅದಕ್ಕಪ್ಪ ಅಂತಂದ್ರೆ ಟ್ರೇಲರ್ ನೋಡಿದ್ರಪ್ಪ ಅಂತಂದರೆ ಟ್ರೇಲರಿಂತ ಫಿಲ್ಮ್ದ ಸ್ಟೋರಿ ಏನೂ ಗೊತ್ತಾಗಿಲ್ಲ. ಅಷ್ಟೇ ರಾಜೀವ್ ಶೆಟ್ಟಿ ಅವ್ರು ಸತ್ತಾರೆ, ಅವ್ರಿಗೆ 45 ಡೇಸ್ ಒಂದು ಟೈಮ್ ಐತಿ. ಅವ್ರಿಗೆ ಆ ಟೈಮ್ ಒಳಗೆ ಏನೋ ಒಂದು ಕೆಲಸ ಮಾಡಕತ್ತಾರೆ, ಬರೀ ಓಡ್ಕೊತ ಹೊಂಟಾರೆ, ಅದಷ್ಟೇ ಗೊತ್ತಾಕೈತಿ. ಆದ್ರೆ ಮೇನ್ ಪ್ಲಾಟ್ ಫಿಲ್ಮ್ದು ಗೊತ್ತಾಗಿಲ್ಲ, ಯಾವುದು ಭಾಳ ಚಲೋ ಅಂತ ಹೇಳ್ತೀನಿ ನಾನು. ಸೊ ಲಾಸ್ಟಿಗೆ ಒಂದು ದೊಡ್ಡ ವಾರ್ ಆಕೈತಿ ಅಂತ ನನಗೆ ಅನಿಸ್ತದಕ್ಕಪ್ಪ ಅಂತ ಟ್ರೇಲರ್ ನೋಡಿದ್ರೆ ಹಾಗೆ ಅನಿಸ್ತದ. ಲಾಸ್ಟಿಗೆ ಒಂದು ದೊಡ್ಡ ವಾರ್ ಆಕೈತಿ, ಎಲ್ಲಿ ಶಿವಣ್ಣ ಮತ್ತು ಉಪೇಂದ್ರ ಅವ್ರದ್ದು ಒಂದು ಫೈಟ್ ಆಕೈತೆ ಅಂತ ನಾನು ಅಂದ್ಕೊಂಡೀನಿ. ಮತ್ತು ಶಿವಣ್ಣ ಅವ್ರದ್ದು ಲಾಸ್ಟಿಂದ ಏನು ಅವತಾರ ಐತಲ್ಲ, ಅದು ಏನಂತಾರೆ ಸೀರೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಅದು ಭರತನಾಟ್ಯಂ ಟೈಪ್ ಮಾಡ್ಯಾರ. ಅದ್ರ ಬೈ ಎಷ್ಟು ಡಿಕೋಡ್ ಮಾಡಿದ್ರು ಏನು ಮಾಡಿದ್ರು ಅದು ಗೊತ್ತಾಗೋಲ್ತದು ಏನೈತೈತಿ ಅವ್ರ ಕ್ಯಾರೆಕ್ಟರ್ ಆ ಟೈಪ್ ಎದಕ್ಕೆ ಬಿಹೇವ್ ಮಾಡತ್ತಾರ ಅಂತೇಳಿ. ಸೊ ಅದು ಫಿಲ್ಮ್ಗಳಿಗೆ ಗೊತ್ತಾಗೋದು ನಾನು ಅನ್ಕೋತೀನಿ. ಸೊ ಇಷ್ಟ ಇವತ್ತಿನ ನೋಡ್ಯೋಕೆ. ಸೊ ನೀವು ಟ್ರೇಲರ್ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ. ನಿಮ್ಮ ಏನು ಥಿಯರೀಸ್ ಅದಾವೆ ಅವನ್ನೂ ಕಮೆಂಟ್ ಮಾಡಿರಿ. ಸೊ ಶಿವಣ್ಣ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.